ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ತಾನೇ ಕಾವೇರಿ ನದಿಗೆ ಬಾಗಿನವನ್ನು ಅರ್ಪಣೆ ಮಾಡಿದ ನಂತರ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನು ಎತ್ತಿ ಹಿಡಿದುಕೊಂಡು ಮೇಲಕ್ಕೆತ್ತಿ ನಮ್ಮಿಬ್ಬರ ನಡುವೆ ಯಾವುದೇ ರಾಜಕೀಯ ಸಂಘರ್ಷವಿಲ್ಲ, ನಮ್ಮಿಬ್ಬರ ನಡುವೆ ಯಾವುದೇ ತಿಕ್ಕಾಟ ಇಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ನಡುವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆಗೇ ಮುಂದುವರಿಬೇಕಾಗುತ್ತೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತು ರಾಮನಗರದ MLA ಆಗಿರುವಂಥ ಇಕ್ಬಾಲ್ ಹುಸೇನ್ ಅವರು, ಅಂದರೆ ಇಕ್ಬಾಲ್ ಹುಸೇನ್ ಯಾರಂದ್ರೆ ಡಿ.ಕೆ. ಶಿವರ ಆಪ್ತ MLA, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅವರ ಸ್ವಂತ ಕ್ಷೇತ್ರದಲ್ಲಿ ಸೋಲಿಸಿದಂಥ ಹೆಗ್ಗಳಿಕೆ ಇರುವಂಥ ಇಕ್ಬಾಲ್ ಹುಸೇನ್ ಅವರು ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ CM ಬದಲಾವಣೆ ಆಗ್ತಾರೆ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇವೆ. 100ಕ್ಕೂ ಹೆಚ್ಚು MLAಗಳು ಡಿ.ಕೆ. ಶಿವಕುಮಾರ್ ಅವರ ಇದ್ದಾರೆ ಎನ್ನುವಂಥ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಅಥವಾ ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಇವತ್ತು ಯಾಕೆ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು? ನಿನ್ನೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನ ಮೇಲಕ್ಕೆತ್ತಿ ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ನಡುವೆ ಯಾವುದೇ ಒಂದು ಸಂಘರ್ಷ ಇಲ್ಲ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಇವತ್ತೇ ಅಂತ ದೊಡ್ಡ ಯೂಟರ್ನ್ ಸ್ಟೇಟ್ಮೆಂಟ್ ಅನ್ನ ಡಿ.ಕೆ. ಶಿ ಆಪ್ತ ಕೊಟ್ಟಿದ್ದೇಕೆ? ಇದರ ಹಿನ್ನೆಲೆ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ತಾನೇ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ನದಿಗೆ ಬಾಗಿನವನ್ನು ಅರ್ಪಣೆ ಮಾಡಿದ ನಂತರ ಮಾಧ್ಯಮದವರ ಮುಂದೆ ನನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಯಾವುದೇ ಸಂಘರ್ಷ ಇಲ್ಲ, ನಾವಿಬ್ರು ಕೂಡ ಬಂಡೆ ರೀತಿಯಲ್ಲಿ ಸರ್ಕಾರವನ್ನು ಸುಭದ್ರ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇದರ ಮತ್ತೊಂದು ಆಂಗಲ್ ಅನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ತನ್ನ ಹುದ್ದೆಯನ್ನು ತೊರಲಿಕ್ಕೆ ಮಾನಸಿಕವಾಗಿ ರೆಡಿಯಾಗಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ 2023ರಲ್ಲಿ ಆದ ಒಪ್ಪಂದದಂತೆ 2025 ಅಕ್ಟೋಬರ್ ಅಥವಾ ನವೆಂಬರ್ ವೇಳೆಗೆ ತನ್ನ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗುತ್ತೆ ಮತ್ತು ಆಗ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಏರ್ಬೇಕಾಗುತ್ತೆ ಅನ್ನುವಂಥ ಪರೋಕ್ಷ ಸಂದೇಶವನ್ನ ಪದೇ ಪದೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ ಎನ್ನುವಂಥ ಮಾಹಿತಿಯ ಸಿಕ್ಕ ನಂತರ ಸಿದ್ದರಾಮಯ್ಯನವರು ಮಾನಸಿಕವಾಗಿ ರೆಡಿಯಾಗಿದ್ದಾರೆ. ಇರುವ ತನಕ ರಾಜಂತರ ಒಂದು ಸರ್ಕಾರವನ್ನು ಮಾಡಬೇಕು, ಯಾವುದೇ ಗೋಜಿಗೆ ಹೋಗಬಾರ್ದು, ಯಾವುದೋ ಒಂದು ಬೆದರಿಕೆಗೆ ನಾನು ಸರ್ಕಾರವನ್ನು ಮಾಡಬಾರ್ದು, ಎಲ್ಲೇ ತನಕ ನನ್ನ ಅಧಿಕಾರ ಇರುತ್ತಲ್ಲ ಅಲ್ಲೇ ತನಕ ಸರ್ಕಾರ ಜನರಿಗೆ ಒಳ್ಳೇದು ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ತನ್ನ ಆಡಳಿತವನ್ನು, ತನ್ನ ಅಧಿಕಾರವನ್ನು ಬಿಟ್ಕೊಳ್ಳಿಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ ಎನ್ನುವಂತ ಒಂದು ಮುಖಭಾವನೆ ನಮಗೆ ತಿಳಿದು ಬರುತ್ತೆ. ಯಾಕಂದ್ರೆ 2020-21 ವೇಳೆಗೆ ಯಡಿಯೂರಪ್ಪನವರನ್ನ ಬಿಜೆಪಿಯ ಹೈಕಮಾಂಡ್ ಯಾವ ರೀತಿ ಇಳಿಸ್ತು, ಹತ್ತುಕೊಂಡು ತನಗೆ ಮೋಸ ಆಯಿತು ಎನ್ನುವ ದೃಷ್ಟಿಯಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ ಅನ್ನು ದೂರ್ಕೊಂಡು ಯಡಿಯೂರಪ್ಪನ ಇಳಿದ್ರಲ್ಲ, ಅದಾದ ನಂತರ ಯಾವ ರೀತಿಯಲ್ಲಿ ಯಡಿಯೂರಪ್ಪನವರಿಗೆ ಮುಜುಗರ ಆಯಿತು, ಯಾವ ರೀತಿಯಲ್ಲಿ ಬಿಜೆಪಿ ಪಕ್ಷ 2023ರಲ್ಲಿ ಕೊಚ್ಕೊಂಡು ಹೋಯಿತು ಎನ್ನುವುದು ಕೂಡ ನಮಗೆ ತಿಳಿದಿದೆ ಮತ್ತು ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ತಿಳಿದಿದೆ. ಜೊತೆಗೆ ಸಿದ್ದರಾಮಯ್ಯನಂತ ಮೇಧಾವಿಯಾದಂಥ ಅಥವಾ ಸಿದ್ದರಾಮಯ್ಯನಂತ ಒಬ್ಬ ಆರ್ಥಿಕ ತಜ್ಞನಿಗೆ ಗೊತ್ತಿದೆ. ಹೀಗಾಗಿ ಯಾರು ಏನೇ ಅಂದ್ರೂ ಕೂಡ ಎಲ್ಲೇ ತನಕ ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾನಲ್ಲ ಅಲ್ಲೇ ತನಕ ಯಾವುದೇ ಮುಜುಗರ ಇರಬಾರ್ದು, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು, ಯಾವಾಗ ನನ್ನ ಅಧಿಕಾರ ಹೋಗತ್ತಲ್ಲ ಆಗ ಮತ್ತೊಬ್ಬನ ಬಿಟ್ಕೊಡ್ತೇನೆ ಅನ್ನುವಂಥ ಸನ್ನಿವೇಶಕ್ಕೆ ಮತ್ತು ಆ ಮಾತಿಗೆ ಕಟ್ಟು ಬಿದ್ದಂತೆ ಇರುವಂತಹ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಆಗಿರುವಾಗ ಮತ್ತೊಬ್ಬ ಮುಖ್ಯಮಂತ್ರಿಯನ್ನ ನೀವು ಯಾವುದೇ ಕಾರಣಕ್ಕೂ ಅದನ್ನ ಎತ್ತಿ ತೋರಿಸಬಾರ್ದು, ನಾನು ಮುಖ್ಯಮಂತ್ರಿ ಆಗಿರುವಾಗ ಮುಂದಿನ ಮುಖ್ಯಮಂತ್ರಿ ಅನ್ನುವ ಸ್ಟೇಟ್ಮೆಂಟ್ ಬರಲೇಬಾರದು, ನಾನು ಇಳುತ್ತೇನೆ ಎನ್ನುವಂತ ಒಂದು ಮಾತಿಗೆ ಕಟ್ಟು ಬಿದ್ದಂತಿದೆ ಸಿದ್ದರಾಮಯ್ಯ. ಹೀಗಾಗಿ ತಾನು ಅಧಿಕಾರದಿಂದ ಹೋಗುವಾಗಲೂ ಕೂಡ ರಾಜಂತರ ಹೋಗಬೇಕು, ನಾನು ಅಧಿಕಾರಕ್ಕೆ ಗಂಟ್ಕೊಂಡು ಕೊಡಬಾರ್ದು ಎನ್ನುವಂತ ಒಂದು ಸನ್ನಿವೇಶಕ್ಕೆ ಬಂದಂತಿದೆ ಸಿದ್ದರಾಮಯ್ಯನವರು. ಹೀಗಾಗಿ ನಿನ್ನೆ ಆಡಿದಂಥ ಮಾತಿದೆಯಲ್ಲ, ನಾನು ಮತ್ತು ಶಿವಕುಮಾರ್ ಅವರು ಬಂಡೆ ತರ ಇದ್ದೇವೆ, ಸರ್ಕಾರವನ್ನು ಬಂಡೆ ತರ ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ತಿದ್ದೇವೆ ಅನ್ನುವಂತ ಮಾತು ಕೂಡ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ತಾನು ಮುಂದುವರಿತೇನೆ 2028 ನಾನೇ ಮುಂದುವರಿತೇನೆ ಎನ್ನುವಂತ ಸ್ಟೇಟ್ಮೆಂಟ್ ಇರಲಿಲ್ಲ. ಜೊತೆಗೆ ತಾನು ರಾಜಾರೋಷವಾಗಿ ರಾಜಂತರ ಅಧಿಕಾರವನ್ನು ಬಿಟ್ಟು ಕೊಟ್ಟು ಹೋಗಬೇಕು ಅನ್ನುವಂತಹ ದೃಷ್ಟಿಗೆ ಬಂದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಹಾದಿ ತಪ್ಪಿಸುವ ಕೆಲಸ ಆಗ್ತಿದೆ, ಎಲ್ಲೋ ಒಂದ್ ಕಡೆ ಜನರು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಮನಗರ MLA ಕ್ಷೇತ್ರದಲ್ಲಿ ಸೋಲಿಸಿ ಸುಮಾರು 11,000 ಮತಗಳ ಅಂತರದಿಂದ ಸೋಲಿಸಿದಂತ ಖ್ಯಾತಿ ಪಡೆದಿರುವಂತ ರಾಮನಗರದ ಈಗಿನ MLA ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರ ಸ್ಟೇಟ್ಮೆಂಟ್ ಕೊಡುವಾಗ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಯಾವ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಳ್ಳಿ ರೆಡಿಯಾಗಿದ್ದಾರೆ, ಜೊತೆಗೆ ಯಾವ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು 2025 ಅಕ್ಟೋಬರ್ ವೇಳೆಗೆ ತಾನು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಬೇಕು ಎನ್ನುವಂತಹ ಮಾತಿದೆಯಲ್ಲ ಅದಕ್ಕೆ ಪೂರಕವೆಂಬಂತೆ ಇಕ್ಬಾಲ್ ಹುಸೇನ್ ಅವರು ಇವತ್ತು ಮಾತನಾಡಿದ್ದಾರೆ. ಹೇಳಿ ಕೇಳಿ ನಿನ್ನೆ ತಾನೇ ಸುರ್ಜೇವಾಲಾ ಅವರು ರಾಷ್ಟ್ರೀಯ ಅಂದ್ರೆ ರಾಜ್ಯ ಉಸ್ತುವಾರಿ ಆಗಿರುವಂತ
ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿ 40 MLAಗಳಿಗೆ ಡೇಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಇಷ್ಟಿಷ್ಟು ಟೈಮಿಗೆ ನೀವು ಇರಬೇಕು. ಸರಿಸುಮಾರು 25 ನಿಮಿಷಗಳ ಕಾಲ ಪ್ರತಿಯೊಬ್ಬ MLA ಕೂಡ ಟೈಮ್ ಕೊಟ್ಕೊಂಡು ಅವರ ಅಹವಾಲನ್ನ, ಅವರ ತೊಂದರೆಯನ್ನು, ಅವರ ಬೇಗುದಿಗಳನ್ನ ಕೇಳಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಅದರ ಜೊತೆಗೆ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಕೂಡ ಸುರ್ಜೇವಾಲಾ ಅವರನ್ನ ಮೀಟ್ ಮಾಡಬೇಕು, ಯಾಕಂದ್ರೆ ನನಗೂ ಅಪಾಯಿಂಟ್ಮೆಂಟ್ ಇದೆ. ನನಗೆ ಕೊಟ್ಟ ಅಪಾಯಿಂಟ್ಮೆಂಟ್ ಅಲ್ಲಿ ನಾನು ನಾಯಕತ್ವದ ಬದಲಾವಣೆ ಕುರಿತು ಮಾತನಾಡ್ತೇನೆ. ನನಗೆ ತಿಳಿದ ಪ್ರಕಾರ 100ಕ್ಕೂ ಹೆಚ್ಚು MLAಗಳು DK ಶಿವಕುಮಾರ್ ಅವರ ಪರವಾಗಿದ್ದಾರೆ. ನಾಯಕತ್ವದ ಬದಲಾವಣೆ ಆಗಲೇಬೇಕು, ಒಬ್ಬರಿಗೆ ಅಧಿಕಾರ ಕೊಡಬಾರ್ದು. ನಾವು ಕೂಡ ಅಧಿಕಾರ ಬದಲಾವಣೆಗೆ ಕಾಯ್ತಾ ಇದ್ದೇವೆ. ಯಾಕಂದ್ರೆ ಅಧಿಕಾರ ಈಗಲೇ ಕೊಡಬೇಕು, ಮುಂದೆ ಯಾವಾಗ ಕೊಡ್ತೀವಿ ಅಂದ್ರೆ ಅದನ್ನು ಬಸ್ ಅಲ್ಲ, ಈ ಟ್ರಿಪ್ಪಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಫುಲ್ ಆಗಿದೆ, ನೆಕ್ಸ್ಟ್ ಟ್ರಿಪ್ಪಲ್ಲಿ ಹೋಗುವ ಅನ್ಲಿಕ್ಕೆ ಅದನ್ನು ಬಸ್ ಅಲ್ಲ, ಇದು ಸರ್ಕಾರ. ಯಾವಾಗ ಯಾರ ಅಧಿಕಾರ ಮುಗಿಯುತ್ತೆ, ಯಾವ ಅಧಿಕಾರ ಯಾವ ಪಕ್ಷಕ್ಕೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಈಗಿರುವ ಅವಕಾಶದಲ್ಲಿ ನಾಯಕತ್ವದ ಬದಲಾವಣೆ ಆಗಬೇಕು ಮತ್ತು ಸಂಕಷ್ಟದ ಕಾಲದಲ್ಲಿ 136 MLAಗಳನ್ನು ಗೆಲ್ಲಿಸಿ ನಂತರ ಉಪಚುನಾವಣೆಯಲ್ಲಿ 3 MLAಗಳನ್ನು ಗೆಲ್ಲಿಸಂತ 140 MLAಗಳನ್ನು ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ KPCC ಅಧ್ಯಕ್ಷರಾಗಿರುವಂತಹ ಮತ್ತು ಈಗಿನ DCM ಆಗಿರುವಂತಹ DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅತ್ಯಂತ ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ CM ಪಟ್ಟ ಬರಲೇಬೇಕು. ನಾನು ಕೂಡ ಸುರ್ಜೇವಾಲಾ ಅವರ ಹತ್ರ ಮಾತನಾಡ್ತೇನೆ, ನಮ್ಮ ಅಹವಾಲನ್ನು ಹೇಳ್ತೇನೆ, ನನಗೆ ಬೇಕಾಗಿರುವಂತಹ ಒಂದು ಅನಿಸಿಕೆಯನ್ನು ಹೇಳ್ತೇನೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ KN ರಾಜಣ್ಣನವರು ಹೇಳಿದಂತೆ ಈ ಸೆಪ್ಟೆಂಬರ್ 28ಕ್ಕೆ ಒಂದು ಕ್ರಾಂತಿ ಆಗುತ್ತೆ, ಅದು ಶಾಂತಿಯ ಮುಖಾಂತರ ಬಹಿರಂಗವಾಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದ್ದಿಲ್ಲ. ಅದೇ ರೀತಿಯಲ್ಲಿ ಈಗ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತಹ ಬಹಿರಂಗ ಹೇಳಿಕೆ, ಇದು ದೊಡ್ಡ ಹೇಳಿಕೆ. KN ರಾಜಣ್ಣನವರು ಕ್ರಾಂತಿ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅವಾಗ ಎಲ್ರಿಗೂ ಅರ್ಥ ಆಗಿತ್ತು ಕ್ರಾಂತಿ ಅಂದ್ರೆ KN ರಾಜಣ್ಣನವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿದೆ. ಹಾಗಾಗಿ ಏನೋ ಕ್ರಾಂತಿ ಆಗುತ್ತಂದ್ರೆ ಮತ್ತು ಹೈಕಮಾಂಡ್ ನೇರವಾಗಿ ಅನೌನ್ಸ್ ಮಾಡುತ್ತೆ, ಅದೇನಂದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನುವಂಥ ಒಂದು ಊಹಾಪೋಹಗಳು ಇದ್ವು. ಆದರೆ ಇದೀಗ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿರ್ಬೋದು, ನಮ್ಮ ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಬಂಡಿಯಂತೆ ಸುಭದ್ರವಾಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಇವತ್ತು ಕೊಟ್ಟಂತ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು 100ಕ್ಕೂ ಹೆಚ್ಚು MLAಗಳು ಕೂಡ ಬಯಸ್ತಾ ಇದ್ದಾರೆ ಅಧಿಕಾರ ಬದಲಾವಣೆ ಆಗಬೇಕು, ನಾಯಕತ್ವದ ಬದಲಾವಣೆ ಆಗಬೇಕು, ಯಾರು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅವರಿಗೆ ಒಂದು ಅವಕಾಶ ಸಿಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಮಾತನಾಡಿದಾರಲ್ಲ, ಆ ಮಾತನಾಡುವಾಗ ಸ್ವಲ್ಪ ಆಕ್ರೋಶ ಕೂಡ ಇತ್ತು. ಯಾಕಂದ್ರೆ ಮುಂದೆ ಯಾವಾಗ ಕೊಡ್ತೇವೆ ಅನ್ಲಿಕ್ಕೆ, ಅಧಿಕಾರ ಕೊಡ್ತೇವೆ ಅನ್ಲಿಕ್ಕೆ ಅದೇನು ಸರ್ಕಾರಿ ಬಸ್ ಅಲ್ಲ, ಈ ಟ್ರಿಪ್ ಫುಲ್ ಆಗಿದೆ, ನೆಕ್ಸ್ಟ್ ಟ್ರಿಪ್ ಅಲ್ಲಿ ಹೋಗುವ ಅನ್ಲಿಕ್ಕೆ ಅದು ಬಸ್ ಅಲ್ಲ. ಯಾಕಂದ್ರೆ 2028ರಲ್ಲಿ ಮತ್ತೆ ಯಾವ ಅಧಿಕಾರ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ, ನಾವು ಬರ್ತೀವೋ, BJP ಬರುತ್ತೋ ಅಥವಾ ಬೇರೆ ಪಕ್ಷ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ದಿನ ಇಂಥ ಚಾನ್ಸ್ ಸಿಕ್ಕಾಗ DK ಶಿವಕುಮಾರ್ ಅವರು ಅಂದ್ರೆ ಪಕ್ಷಕ್ಕಾಗಿ ತ್ಯಾಗ ಮಾಡಿದಂತ, ಪಕ್ಷಕ್ಕಾಗಿ ಶ್ರಮ ವಹಿಸಂತ, ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಪಕ್ಷದ ಪರವಾಗಿ ನಿಂತಂತ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಬೇಕು ಮತ್ತು ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಮಾತನಾಡದ ರೀತಿ ಇದೆಯಲ್ಲ, ಅದು ಕೂಡ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇವತ್ತಿನ ಎಲ್ಲಾ ಬ್ರೇಕಿಂಗ್ ನ್ಯೂಸ್ ಕೂಡ ಅದನ್ನ ಹೊಡೆದು ಉರುಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಕ್ಬಾಲ್ ಹುಸೇನ್ ಅವರು ಹೇಳಿ ಕೇಳಿ DK ಶಿವಕುಮಾರ್ ಅವರ ಆಪ್ತ, ನಿಮ್ಗೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ MLA ಕ್ಯಾಂಡಿಡೇಟ್ ಅಂತ JDS ಹಾಕಿದಾಗ ನಮ್ಗೆಲ್ರಿಗೂ ಅನ್ಸಿತ್ತು ಈ ಬಾರಿ ಆದ್ರೂ ಕೂಡ ಅವ್ರು ಗೆಲ್ತಾರೆ. 3ನೇ ಬಾರಿ ಒಂದ್ಸಲ MP ಸೋತಿದ್ರು, ಮತ್ತೊಮ್ಮೆ MLA ಸೋತಿದ್ರು. ಹಾಗಾಗಿ ಈ ಬಾರಿ ಆದ್ರೂ ಕೂಡ ಅವ್ರು ಗೆಲ್ತಾರೆ. ಯಾಕಂದ್ರೆ ಇದು ಕಾಂಗ್ರೆಸ್ ಮತ್ತು JDS ನ ಒಂದು ಒಳ ಒಪ್ಪಂದ. ಹಾಗಾಗಿ ಒಬ್ಬ ಯಾರಿಗೂ ಪರಿಚಯ ಇಲ್ಲದಂತ ಒಬ್ಬ ವ್ಯಕ್ತಿಯನ್ನ ರಾಮನಗರದಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಇದು JDS ಮತ್ತು ಕಾಂಗ್ರೆಸ್ನ ಒಳ ಒಪ್ಪಂದ. ಈ ಸಲ ಆದ್ರೂ ರಾಮನಗರದಲ್ಲಿ JDS ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಲೇಬೇಕೆನ್ನೋ ದೃಷ್ಟಿಯಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಿದ್ವು. ಆದ್ರೆ DK ಶಿವಕುಮಾರ್ ಅವರು ಒಂದ್ಸಲ ಹೆಜ್ಜೆ ನಿಟ್ರೆ ಅದನ್ನು ಯಾವತ್ತೂ ಕೂಡ ಹಿಂದೆ ಸರಿಯಲ್ಲ ಮತ್ತು ಅದಕ್ಕೆ ಪ್ಲಾನ್ ಪ್ರಕಾರ ಮಾಡ್ತಾರೆ. ಅನೇಕ ರಾಜತಾಂತ್ರಿಕ ಅಥವಾ ಅನೇಕ ರಾಜಕೀಯ ತಂತ್ರಗಳನ್ನು ಉಪಯೋಗಿಸಿ ಸರಿಸುಮಾರು 87,000 ಮತಗಳನ್ನ ಪಡ್ಕೊಂಡು 76,000 ಮತಗಳನ್ನ ಪಡೆದಂತ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ 11,000 ಮತಗಳನ್ನ ಗೆದ್ದು ಬೀಗ್ತಾರೆ. ಹೀಗಾಗಿ DK ಶಿವಕುಮಾರ್ ಅವರು ಏನಾದ್ರು ಒಂದು ಹೆಜ್ಜೆ ಇಟ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಹೀಗಾಗಿ ಸರಿಸುಮಾರು 100 ಅಲ್ಲ ಅಂದಿದ್ರು ಒಂದು 70ರಿಂದ 80 MLAಗಳು ಇದೀಗ DK ಶಿವಕುಮಾರ್ ಅವರ ಪರವಾಗಿದ್ದಾರೆ. ಹಾಗಾಗಿ ಚನ್ನಗಿರಿಯ ಶಾಸಕರಾಗಿರುವಂತಹ ಶಿವಗಂಗಾ ಆಗಿರ್ಬೋದು, ರಾಮನಗರದ MLA ಆಗಿರುವಂತ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಅವರು ಕಂಪ್ಲೀಟ್ ಆಗಿ ಪ್ಯಾಕಪ್ ಮಾಡ್ತಾ ಇರುವುದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸೆಪ್ಟೆಂಬರ್ 28 ಅಲ್ಲ ಅಂದಿದ್ರು ಕೂಡ ನವೆಂಬರ್ 5ರ ವೇಳೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ ಎನ್ನುವುದು DK ಶಿವಕುಮಾರ್ ಅವರ ಮುಖಭಾವದಿಂದ ಅರ್ಥ ಆಗುತ್ತೆ. ನಿನ್ನೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಕೂಡ ಒಂದು ಯಶಸ್ಸಿನ ಒಂದು ನಗೆಯಲ್ಲಿದ್ರು, ಏನೋ ಒಂದು ಭವಿಷ್ಯದಲ್ಲಿ ಒಳ್ಳೇದಾಗತ್ತೆ ಅನ್ನುವಂತ ಆ ಕುತೂಹಲದ ನಗೆಯಲ್ಲಿದ್ರು. ಹಾಗಾಗಿ ಎಲ್ಲೇ ಹೋದ್ರೂ ಕೂಡ ನಿಮ್ಗೆ ಮತ್ತೊಂದು ಸನ್ನಿವೇಶ ಹೇಳ್ತೇನೆ, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, IPS ಅಧಿಕಾರಿ ಆಗಿರ್ಬೋದು, ಅಥವಾ DGP ಲೆವೆಲ್ನ ಅಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಮನೆಗೆ ಯಾರು ಕೂಡ ಭೇಟಿಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಸದಾಶಿವನಗರದಲ್ಲಿರುವಂತಹ DK ಶಿವಕುಮಾರ್ ಅವರ ಮನೆಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮೊನ್ನೆ ಕೂಡ ಹಾಸನದ ಉಪ ತಹಸೀಲ್ದಾರ್ ಕೂಡ DK ಶಿವಕುಮಾರ್ ಅವರ ಮನೆಗೆ ಹೋಗಿದ್ರು. DGP ಆಗಿರುವಂತಹ IPS ರೂಪಾ ಕೂಡ
ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿದ್ರು. ಅನೇಕ ದೊಡ್ಡ ದೊಡ್ಡ ಅಧಿಕಾರಿಗಳು, ಅನೇಕ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತವರು ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಮಾತನಾಡಿಸಿಕೊಂಡು ತಮ್ಮ ಅಹವಾಲನ್ನ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕೇವಲ 2-3 ತಿಂಗಳ ಅವಧಿಯಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಅದು ಕ್ರಾಂತಿ ದೊಡ್ಡದಾಗಿ ಭುಗಿಲೇಳುತ್ತೆ ಅಥವಾ ಶಾಂತಿಯಿಂದ ಕೂಡ್ಕೊಂಡು ತನ್ನ ರಾಜಕೀಯ ಪ್ರಬುದ್ಧತೆಯನ್ನು ಮರಿತಾರ ಸಿದ್ದರಾಮಯ್ಯನವರು. ಯಾಕಂದ್ರೆ ಇಲ್ಲೇ ತನಕ 7.5 ವರ್ಷಗಳ ಕಾಲ ತಾನು ಮುಖ್ಯಮಂತ್ರಿಯಾಗಿ ಇದ್ದೇನೆ, ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಅವಧಿಯನ್ನು ನಾನು ಮುರಿಬೇಕು ಅಂದ್ರೆ ನನಗೆ 3-4 ತಿಂಗಳ ಕಾಲ ಜಾಸ್ತಿ ಅವಕಾಶವನ್ನು ಕೊಡಿ ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಮುಂದೆ ಕೂಡ ಸಿದ್ದರಾಮಯ್ಯನವರು ಒಂದು ಮನವಿಯನ್ನ ಮಾಡಿದ್ದಾರೆ ಎನ್ನುವಂತ ಸತ್ಯ ಕೂಡ ಇದೀಗ ಬಹಿರಂಗವಾಗಿದೆ. ಒಂದು ವೇಳೆ ಆ ಮನವಿಗೆ ಒಪ್ಪಿದ್ರೆ ಜನವರಿ 15ರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು. ಜೊತೆಗೆ ಜನವರಿ 15ರ ನಂತರ ಡಿ ಕೆ ಶಿವಕುಮಾರ್ ಅವರು ಕೊನೆಯ 2.25 ವರ್ಷ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಂತೂ ಖಚಿತ. ಜೊತೆಗೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ತಾನು ಇರುವಷ್ಟು ದಿನ ರಾಜ್ಯನಂತೆ ಇರಬೇಕು, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಟೊಂಕ ಕಟ್ಟಿ ಕೆಲಸವನ್ನು ಮಾಡಬೇಕು, ಎಲ್ಲೇ ತನಕ ನಾನು ಇರ್ತೀನಲ್ಲ ಅಲ್ಲೇ ತನಕ ಮತ್ತೊಬ್ಬ ಮುಖ್ಯಮಂತ್ರಿ ಎನ್ನುವಂತ ಕೂಗು ಕೂಡ ಬರಬಾರದು ಎನ್ನುವಂತ ಒಂದು ಮನವಿಯನ್ನು ಕೂಡ ಹೈಕಮಾಂಡ್ ಮುಂದೆ ಮಾಡಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಜನವರಿ ವೇಳೆಗೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ಜನವರಿಯ ನಂತರ ಯಾವಾಗ ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.